ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ. ಸ್ತುತಿಗೀತೆಗೆ ಅತಿಯೋಗ್ಯ ಪ್ರಭುವೇ, ಪ್ರತಿಹರಕೆಯು ಸಲ್ವದು ನಿಮಗೆ. ಸ್ತುತಿಗೀತೆಗೆ ಅತಿಯೋಗ್ಯ ಪ್ರಭುವೇ, ಪ್ರತಿಹರಕೆಯು ಸಲ್ವದು ನಿಮಗೆ. ಬರಲಿರುವರು ನರರೆಲ್ಲರೂ ಬಳಿಗೆ, ನಮ್ಮ ಪ್ರಾರ್ಥನೆ ಆಲಿಸಿಬಿಡದೆ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ. ಗತ ಆತ್ಮಗಳ ನಿಮ್ಮ ಸನ್ನಿಧಿಗೆ ಅತಿ ಶೀಘ್ರವೇ ಸೇರಿಸಿ ಪ್ರಭುವೇ. ಗತ ಆತ್ಮಗಳ ನಿಮ್ಮ ಸನ್ನಿಧಿಗೆ ಅತಿ ಶೀಘ್ರವೇ ಸೇರಿಸಿ ಪ್ರಭುವೇ. ಬರಲಿರುವರು ನರರೆಲ್ಲರೂ ಬಳಿಗೆ, ನಮ್ಮ ಪ್ರಾರ್ಥನೆ ಆಲಿಸಿಬಿಡದೆ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ.
ಸಾಕ್ಷಿಗಳೇ, ಅವರಿಗಾಗಿ ಪ್ರಾರ್ಥಿಸಿರಿ. ಸಂತ ಗ್ರೆಗೋರಿಯವರೇ, ಅವರಿಗಾಗಿ ಪ್ರಾರ್ಥಿಸಿರಿ. ಸಂತ ಅಂಬ್ರೋಸರೇ, ಅವರಿಗಾಗಿ ಪ್ರಾರ್ಥಿಸಿರಿ. ಸಂತ ಅಗಸ್ಟೀನರೇ, ಅವರಿಗಾಗಿ ಪ್ರಾರ್ಥಿಸಿರಿ. ಸಕಲ ಧರ್ಮ ಪಾಲಕರೇ ಹಾಗೂ ಧರ್ಮ ಸಾಕ್ಷಿಗಳೇ, ಅವರಿಗಾಗಿ ಪ್ರಾರ್ಥಿಸಿರಿ. ಸಕಲ ಧರ್ಮ ಪಂಡಿತರೇ, ಅವರಿಗಾಗಿ ಪ್ರಾರ್ಥಿಸಿರಿ. ಸಕಲ ಗುರು ಯಾಜಕರೇ, ಅವರಿಗಾಗಿ ಪ್ರಾರ್ಥಿಸಿರಿ. ಸಕಲ ಸನ್ಯಾಸಿ ಹಾಗೂ ತಪಸ್ವಿಗಳೇ, ಅವರಿಗಾಗಿ ಪ್ರಾರ್ಥಿಸಿರಿ. ಸಂತ ಮರಿಯಾ ಮಗ್ದಲೇನಮ್ಮನವರೇ, ಅವರಿಗಾಗಿ ಪ್ರಾರ್ಥಿಸಿರಿ. ಸಂತ ಕತ್ರೀನಮ್ಮನವರೇ, ಅವರಿಗಾಗಿ ಪ್ರಾರ್ಥಿಸಿರಿ. ಸಕಲ ಸಂತ ಬಾರ್ಬನಮ್ಮನವರೇ, ಅವರಿಗಾಗಿ ಪ್ರಾರ್ಥಿಸಿರಿ. ಸಕಲ ಕನ್ಯರೇ ಹಾಗೂ ಪುಣ್ಯ ಸ್ತ್ರೀಯರೇ, ಅವರಿಗಾಗಿ ಪ್ರಾರ್ಥಿಸಿರಿ. ಸಭಕ್ತರಾದ ಸ್ತ್ರೀ ಪುರುಷರೇ, ಅವರಿಗಾಗಿ ಪ್ರಾರ್ಥಿಸಿರಿ. ದಯಾಪರರಾಗಿದ್ದು ಅವರ ಪಾಪಗಳನ್ನು ಕ್ಷಮಿಸಿರಿ. ದಯಾಪರರಾಗಿದ್ದು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು. ಅವರನ್ನು ರಕ್ಷಿಸಿರಿ ಪ್ರಭು. ಸಕಲ ಕೇಡುಗಳಿಂದ ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ಕೋಪಾಗ್ನಿಯಿಂದ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ದಂಡ ನೀತಿಯಿಂದ, ಅವರನ್ನು ರಕ್ಷಿಸಿರಿ ಪ್ರಭು. ಪಿಚಾಚಿಯ ವಶದಿಂದ, ಅವರನ್ನು ರಕ್ಷಿಸಿರಿ ಪ್ರಭು. ಕಠಿಣವಾದ ಕಷ್ಟದಿಂದ, ಅವರನ್ನು ರಕ್ಷಿಸಿರಿ ಪ್ರಭು. ಭಯಂಕರ ಮರಣದ ಅಂಧಕಾರದಿಂದ, ಅವರನ್ನು ರಕ್ಷಿಸಿರಿ ಪ್ರಭು. ಅಗ್ನಿಯ ಜ್ವಾಲೆಯಿಂದ, ಅವರನ್ನು ರಕ್ಷಿಸಿರಿ ಪ್ರಭು. ಆಕ್ರಂದನ ರೋದನೆಯಿಂದ, ಅವರನ್ನು ರಕ್ಷಿಸಿರಿ ಪ್ರಭು. ಶುದ್ಧೀಕರಣ ಸ್ಥಳದ ಸೆರೆಯಿಂದ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ಮನುಷ್ಯಾವತಾರದ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ಪರಿಶುದ್ಧತೆಯ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ನಾಮದ ಮಾಧುರ್ಯದ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ಬಾಲ್ಯದ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ಸ್ನಾನ ದೀಕ್ಷೆ ಹಾಗೂ ಉಪವಾಸದ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ಅತ್ಯಂತ ಪ್ರೀತಿಯ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ವಿಧೇಯತೆಯ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ಕೃಪಾ ಸಾಗರದ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ಕಠಿಣ ಯಾತನೆಯ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ರಕ್ತದ ಬೆವರಿನ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮನ್ನು ಬಂಧಿಸಿದ ಕಟ್ಟುಗಳ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ಚಾಟು ಏಟಿಗಳ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ಮುಳ್ಳಿನ ಕಿರೀಟದ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ಪವಿತ್ರ ಶಿಲುಬೆಯ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ಘೋರ ಮರಣದ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ಪಂಚ ಗಾಯಗಳ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ಅವಮಾನಕರ ಬಲಿಯ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ಅಮೂಲ್ಯ ರಕ್ತದ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ಮಹಿಮಾಭರಿತ ಪುನರುತ್ಥಾನದ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ಆಶ್ಚರ್ಯಕರ ಆರೋಹಣದ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ಉಪಶಮಿಕರಾದ ಪವಿತ್ರಾತ್ಮರ ಆಗಮನದ ನಿಮಿತ್ತ, ಅವರನ್ನು ರಕ್ಷಿಸಿರಿ ಪ್ರಭು. ತೀರ್ಪಿನ ದಿನದಲ್ಲಿ ಅವರನ್ನು ರಕ್ಷಿಸಿರಿ ಪ್ರಭು. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು. ಪಾಪಿಗಳಾಗಿರುವ ನಾವು ನಿಮ್ಮನ್ನು ಬೇಡುತ್ತೇವೆ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು. ಪಾಪಿಯಾದ ಮಗ್ದಲೇನಮ್ಮನಿಗೆ ಕ್ಷಮೆ ನೀಡಿದ ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು. ಒಳ್ಳೆಯ ಕಳ್ಳನ ಪ್ರಾರ್ಥನೆಯನ್ನು ಕರುಣಿಸಿದ ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು. ಮರಣದ ಬೀಗದ ಕೈಯನ್ನು ಹೊಂದಿರುವ ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು. ಭಕ್ತರಿಗೆ ಉಚಿತವಾಗಿ ರಕ್ಷಣೆ ನೀಡುವ ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು. ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಸಹೋದರ ಸಹೋದರಿಯರು, ಬಂಧು ಮಿತ್ರರು, ಉಪಕಾರಿಗಳ ಆತ್ಮಗಳನ್ನು ಕಾಪಾಡುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಭೂಲೋಕದಲ್ಲಿ ಯಾರೂ ನೆನೆಸದೇ ಇರುವಂತಹ ಆತ್ಮಗಳನ್ನು ರಕ್ಷಿಸುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರಿಸ್ತ ಯೇಸುವಿನ ವಿಶ್ರಮಿಸುತ್ತಿರುವ ಸರ್ವರಿಗೂ ಬೆಳಕನ್ನು, ಶಾಂತಿಯನ್ನು ದಯಪಾಲಿಸುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ದುಃಖವನ್ನು ಹೋಗಲಾಡಿಸಿ ಸಂತೋಷವನ್ನು ಕೊಡುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪಾಪದ ನಿಮಿತ್ತ ಅವರಿಗೆ ಪ್ರಾಪ್ತವಾದ ಶಿಕ್ಷೆಯನ್ನು ಕಡಿಮೆ ಮಾಡುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅವರ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅವರು ನಿಮ್ಮನ್ನು ಹೊಗಳಿ ಸ್ತುತಿ ಬಲಿಯನ್ನು ಅರ್ಪಿಸುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅವರನ್ನು ಸಂತರ ಸಮೂಹದಲ್ಲಿ ಸೇರಿಸಿಕೊಳ್ಳುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವಕುಮಾರರೇ, ನಾವು ನಿಮ್ಮನ್ನು ಬೇಡುತ್ತೇವೆ. ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮ್ಮನ್ನು ಕ್ಷಮಿಸಿರಿ ಪ್ರಭು. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ ಪ್ರಭು. ನರಕದ ಬಾಗಿಲಿನಿಂದ ಸಮಾಧಾನದಲ್ಲಿ ಅವರು ವಿಶ್ರಮಿಸಲಿ. ಆಮೇನ್. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾವು ಕೂಗುವ ಸ್ವರವು ಸರ್ವೇಶ್ವರನ ಸನ್ನಿಧಿಗೆ ಏರಲಿ. ಪ್ರಾರ್ಥಿಸೋಣ. ಸಮಸ್ತ ಭಕ್ತಾದಿಗಳ ಸೃಷ್ಟಿಕರ್ತರು ರಕ್ಷಕರೂ ಆಗಿರುವ ದೇವರೇ, ಮೃತರಾದ ಭಕ್ತರಿಗಾಗಿ ನಾವು ಮಾಡುವ ಪ್ರಾರ್ಥನೆಗಳನ್ನು ಅಂಗೀಕರಿಸಿರಿ. ಅವರು ದೈನ್ಯದಿಂದ ಯಾಚಿಸುವ ಕ್ಷಮೆಯನ್ನು ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭುವೇ, ನಿಮ್ಮನ್ನು ಕೋರುತ್ತೇವೆ. ಪರಮಪಿತನೇ, ತಾಯಿ, ತಂದೆ, ಬಂಧು ಮಲಗ, ಉಪಕಾರಿಗಳು ಮುಂತಾದವರನ್ನು ಪ್ರೀತಿಸಿ ಗೌರವಿಸಬೇಕೆಂದು ವಿಧಿಸಿದ್ದೀರಿ. ಆದ ಕಾರಣ ನಮಗೆ ಜನ್ಮವಿತ್ತು ಸಾಕಿ ಸಲುಹಿದ ತಾಯಿ ತಂದೆ, ನಮ್ಮನ್ನು ಆಧರಿಸಿದ ಬಂಧು ಮಿತ್ರರು, ನಮಗೆ ಸಹಾಯ ನೀಡಿದ ಸ್ನೇಹಿತರು, ಉಪಕಾರಿಗಳನ್ನು ಮುಂತಾದವರನ್ನು ಶುದ್ಧೀಕರಣ ಸ್ಥಳದಿಂದ ವಿಮುಕ್ತಗೊಳಿಸಿ ಅವರು ಸದಾಕಾಲ ನಿಮ್ಮೊಂದಿಗೆ ಆನಂದ ಭಾಗ್ಯವನ್ನು ಸವಿಯುವಂತೆ ಕರುಣಿಸಿರಿ ಪ್ರಭು. ಆಮೇನ್. ಈಗ ಎಲ್ಲರೂ ಎದ್ದು ನಿಲ್ಲೋಣ. ಈಗ ಮೌನವಾಗಿ ನಮ್ಮ ಕುಟುಂಬಗಳಲ್ಲಿ ಮೃತ ಹೊಂದಿದ ಆತ್ಮಗಳಿಗಾಗಿ ಪ್ರಾರ್ಥಿಸೋಣ. ಓ ಪ್ರಭುವೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಓ ಪ್ರಭುವೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯಪಾಲಿಸಿರಿ. ಸ್ತುತಿ ಗೀತೆಗೆ ಅತಿ ಯೋಗ್ಯ ಪ್ರಭುವೇ, ಪ್ರತಿ ಹರಕೆಯು ಸಲ್ಲದು ನಿಮಗೆ. ಸ್ತುತಿ ಗೀತೆಗೆ ಅತಿ ಯೋಗ್ಯ ಪ್ರಭುವೇ, ಪ್ರತಿ ಹರಕೆಯು ಸಲ್ಲದು ನಿಮಗೆ. ಬರಲಿರುವರು ನರರೆಲ್ಲರ ಬಳಿಗೆ, ನಮ್ಮ ಪ್ರಾರ್ಥನೆ ಆಲಿಸಿ ಬಿಡದೆ. ಓ ಪ್ರಭುವೇ, ಮೃತರಿಗೆ ನಿತ್ಯ ವಿಶ್ರಾಂತಿ ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಓ ಪ್ರಭುವೇ, ಮೃತರಿಗೆ ನಿತ್ಯ ವಿಶ್ರಾಂತಿ ದಯಪಾಲಿಸಿ. ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ
ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ವಿಶೇಷವಾಗಿ ತಾಯಿ ಧರ್ಮಸಭೆಯು ಮೃತ ಹೊಂದಿದ ಎಲ್ಲ ಸಕಲ ಭಕ್ತಾದಿಗಳಿಗೆ ಪ್ರಾರ್ಥಿಸಲು ಕರೆಯನ್ನು ನೀಡುತ್ತದೆ. ಎಲ್ಲ ಧರ್ಮಗಳಲ್ಲೂ ಅನೇಕ ರೀತಿಯಾದಂತಹ ಪ್ರಾರ್ಥನೆಗಳನ್ನು ಮಾಡುವುದನ್ನು ನಾವು ನೋಡ್ತೇವೆ. ಹಿಂದೂ ಸಹೋದರರು ಕೂಡ ತಮ್ಮ ಪಿತರನ್ನು ಅಂದರೆ ಎಲ್ಲ ಮಾತಾಪಿತರರು ಮೃತ ಹೊಂದಿದ ಎಲ್ಲರಿಗಾಗಿ ಪ್ರಾರ್ಥಿಸುವುದನ್ನು ನಾವು ನೋಡ್ತೇವೆ. ಕುರಾನಿನಲ್ಲಿ ಕೂಡ ಇದೆ, ಮುಸ್ಲಿಮಲ್ಲೂ ಕೂಡ ಇದೆ, ಅವರಲ್ಲೂ ಕೂಡ ಈ ಒಂದು ಮೃತರಿಗಾಗಿ ಸ್ಮರಣೆ ಮಾಡುವಂತಹ ದಿನ ಕೂಡ ಇದೆ. ಅದೇ ರೀತಿ ನಮ್ಮ ಕ್ರೈಸ್ತ ಧರ್ಮದಲ್ಲಿ ಮೃತ ಹೊಂದಿದವರಿಗಾಗಿ ಪ್ರಾರ್ಥಿಸಲು ನವೆಂಬರ್ 2ನೇ ತಾರೀಕು ನಾವು ಪ್ರಾರ್ಥಿಸುತ್ತೇವೆ. ಕಾರಣವಾದರೂ ಏನೋ ಪ್ರಭು ಯೇಸು ಕ್ರಿಸ್ತರು ಹೇಳುವಂತಹ ವಾಕ್ಯ, ನಾನೇ ಪುನರುತ್ಥಾನ, ನಾನೇ ಜೀವ, ನನ್ನಲ್ಲಿ ಯಾರು ವಿಶ್ವಾಸವಿಡುತ್ತಾರೆ ಅವರು ಚಿರಕಾಲ ಜೀವಿಸುತ್ತಾರೆ. ಈ ವಾಕ್ಯಗಳನ್ನು ನಾವು ಯೋಹಾನನು ಬರೆದಿರುವಂತಹ ಶುಭ ಸಂದೇಶದಲ್ಲಿ ಆಲಿಸುತ್ತೇವೆ. ಅನೇಕ ಬಾರಿ ಪ್ರಭು ಯೇಸು ಕ್ರಿಸ್ತರು ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ, ಮೃತ ಹೊಂದಿದ ಎಲ್ಲರೂ ನನ್ನಲ್ಲಿ ಜೀವಿಸುತ್ತಾರೆ ಎನ್ನುವುದನ್ನು ನಾವು ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಹಾಗೂ ಎಲ್ಲ ಪರಿಪತ್ರಗಳಲ್ಲಿ ಆಲಿಸುವುದನ್ನು ನಾವು ನೋಡ್ತೇವೆ. ಹಾಗಿದ್ದಲ್ಲಿ ನಾವು ಸತ್ತ ನಂತರ ಮತ್ತೊಂದು ಜೀವನವಿದೆ ಎಂದು ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ. ಆ ಒಂದು ಜೀವನಕ್ಕಾಗಿ ನಾವೆಲ್ಲರೂ ಹಾತೊರೆಯುತ್ತೇವೆ. ಇಂದು ನಮ್ಮನ್ನು ಅಗಲಿರುವಂತಹ ನಮ್ಮ ಮಾತಾಪಿತೃಗಳು, ಬಂಧು ಬಳಗದವರಿಗಾಗಿ ಪ್ರಾರ್ಥಿಸೋಣ. ಹಾಗೂ ಯಾರೂ ನೆನೆಸದೇ ಇರುವಂತಹ ಆತ್ಮಗಳಿಗಾಗಿ, ದಿಕ್ಕಿಲ್ಲದ ಆತ್ಮಗಳಿಗಾಗಿ ಈ ಒಂದು ದಿವ್ಯ ಬಲಿ ಪೂಜೆಯಲ್ಲಿ ನಾವೆಲ್ಲರೂ ಅರ್ಪಿಸಿ ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಪವಿತ್ರ ರಹಸ್ಯವನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ಕ್ರಿಸ್ತರೇ, ದಯೆ ತೋರಿ. ಪ್ರಭು ದಯೆ ತೋರಿ. ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ನಿಮ್ಮ ದಿವಂಗತ ಸೇವಕರ ಪುನರುತ್ಥಾನದ ಬಗ್ಗೆ ನಾವು ತಾಳಿದಿರುವ ನಿರೀಕ್ಷೆಯು ಹೊಸ ಶಕ್ತಿಯನ್ನು ಪಡೆಯಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮಾನವರ ಚಿಂತನಾ ಲಹರಿಯಿಂದ ದೈವಿಕ ಮೌಲ್ಯಗಳ ಕಡೆಗೆ ಸಾಗುವ ಒಂದು ಧ್ಯಾನಾತ್ಮಕ ಚಿಂತನೆ ಜೀವಿತದಲ್ಲಿ ಮಾತ್ರವಲ್ಲ, ಸಾವಿನ ನಂತರವೂ ಧರ್ಮಿಷ್ಠರು ಖಂಡಿತವಾಗಿಯೂ ದೇವರ ಜೊತೆ ಇರುತ್ತಾರೆ ಹಾಗೂ ಅವರ ಭಕ್ತಿ ವಿಶ್ವಾಸಭರಿತ ಜೀವನ ಎಂದಿಗೂ ವ್ಯರ್ಥವಾಗದು ಎನ್ನುವ ಭರವಸೆಯ ಭವ್ಯ ಘೋಷಣೆ ಈ ವಾಚನದಲ್ಲಿದೆ. ಸುಜ್ಞಾನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ಸಜ್ಜನರ ಆತ್ಮಗಳಿರುವುವು ದೇವರ ಕೈಯೊಳು, ಅವರನ್ನು ಮುಟ್ಟದು ಮಹಾಯಾತನೆ ಯಾವುದು. ಮಂದಮತಿಯ ಕಣ್ಣಿಗೆ ಸತ್ತವರಂತೆ ಅವರು ಕಾಣಿಸಿಕೊಂಡರು. ಅವರು ಗತಿಸಿ ಹೋದದ್ದು ಅವನಿಂದ ತೊಲಗಿದ್ದ ಕೇಡಂತಿತ್ತು. ಸಜ್ಜನರಿಗಾದ ಸಾವು ಮಹಾವಿಪತ್ತು ಎಂದವನಿಗೆ ತೋರಿತು. ಅವರಾದರೋ ಶಾಂತಿ ಸಮಾಧಾನದಿಂದ ನೆಮ್ಮದಿಯಾಗಿರುವರು.
ಮಾನವನ ದೃಷ್ಟಿಯಲ್ಲಿ ಅವರು ಕಂಡುಬಂದರು, ಶಿಕ್ಷಿಸಲ್ಪಟ್ಟಂತೆ. ಎಲ್ಲಾದರವರು ತುಂಬಿತು ಅಮರತ್ವದ ನಂಬಿಕೆ ನಿರೀಕ್ಷೆ. ಅವರು ಅನುಭವಿಸಿದ ಶಿಕ್ಷೆ ಅಲ್ಪ, ಹೊಂದುವ ಸೌಭಾಗ್ಯ ಅಪಾರ. ಶೋಧಿಸಿದ ತರುವಾಯ ದೇವರಿಗೆ ಅವರು ಕಂಡುಬಂದರು ಯೋಗ್ಯಾರ್ಹ. ಶೋಧಿಸಿದವರನ್ನು ಪುಟಕಿಟ್ಟ ಚಿನ್ನದಂತೆ, ಅಂಗೀಕೃತರಾದರೂ ಪೂರ್ಣ ದಹನ ಬಲಿಯಂತೆ. ಪ್ರಕಾಶಿಸುವರು ದೇವರು ಸಂದರ್ಶಿಸುವ ಕಾಲದಲ್ಲಿ, ಹೊಳೆಯುವರು ಒಣ ಹುಲ್ಲಿನೊಳಗಿನ ಕಿಡಿಗೊಳಪಾದಿ. ನ್ಯಾಯ ತೀರಿಸುವರವರು ಜನಾಂಗಗಳಿಗೆ, ದೊರೆತನ ಮಾಡುವರವರು ಜನಗಳ ಮೇಲೆ. ದೇವರ ಪ್ರಜೆಗಳಾಗಿರುವರು ಸದಾಕಾಲಕ್ಕೆ, ಸತ್ಯವನ್ನು ಅರಿವರು ದೇವರಲ್ಲಿ ಭರವಸೆ ಇಡುವವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕಾರ್ಗತ್ತಲಲ್ಲಿ ಕರ್ತರೇ ಬೆಳಕು, ಅಂಜಿಕೆಗೆ ರಕ್ಷಕರವರು. ಏನನ್ನು ಕೊಲ್ಲಲು ಎರಗಿದ ಶತ್ರುವು ಕರ್ತರ ಕಂಡು ಕಾಂಗೆಟನವನು, ನಡುಗಿದನವನು. ಕಾರ್ಗತ್ತಲಲ್ಲಿ ಕರ್ತರೇ ಬೆಳಕು, ಅಂಜಿಕೆಗೆ ರಕ್ಷಕರವರು. ಆಶ್ರಯವಾಗಲಿ ನಿಮ್ಮಯ ಬಿಡದು, ಅಪ್ಪಣೆ ನೀಡಿರಿ ನಿಮ್ಮೊಡನಿರಲು, ಸ್ತುತಿಸುತ್ತಲಿರಲು. ಕಾರ್ಗತ್ತಲಲ್ಲಿ ಕರ್ತರೇ ಬೆಳಕು, ಅಂಜಿಕೆಗೆ ರಕ್ಷಕರವರು. ಕಾರ್ಗತ್ತಲಲ್ಲಿ ಕರ್ತರೇ ಬೆಳಕು, ಅಂಜಿಕೆಗೆ ರಕ್ಷಕರವರು. ಬರೆದ ಪತ್ರ. ಈ ಭಾಗ ಕ್ರೈಸ್ತ ಧಾರ್ಮಿಕ ವಿಶ್ವಾಸದ ಹೃದಯ ಭಾಗ. ಇದರಲ್ಲಿ ದೇವರ ಅನಂತ ಪ್ರೀತಿ, ಕ್ರಿಸ್ತನ ತ್ಯಾಗದ ಮಹತ್ವ ಹಾಗೂ ನಮ್ಮ ವಿಶ್ವಾಸದ ಕಾರ್ಯಗಳಿಗೆ ದೊರಕುವ ಪ್ರತಿಫಲ ಪ್ರಕಟಣೆ ಇದೆ. ನಾವು ದೇವರಿಗೆ ವಿರೋಧಿಗಳಾಗಿರುವಾಗಲೂ ದೇವರು ನಮಗೆ ಇಷ್ಟೊಂದು ಒಳಿತನ್ನು ಬಯಸುವುದಾದರೆ, ನಾವು ಅವರ ಆಜ್ಞೆಗಳಂತೆ ಜೀವಿಸಿದರೆ ಇನ್ನೆಷ್ಟು ಆಶೀರ್ವಾದಗಳನ್ನು ಅನುಭವಿಸಬಹುದು ಎಂಬ ತರ್ಕವನ್ನು ನಮ್ಮ ಮುಂದಿಡುತ್ತಾನೆ. ಪೌಲನು ರೋಮನಿಗೆ ಬರೆದ ಪತ್ರದಿಂದ 2ನೇ ವಾಚನ. ಈ ನಂಬಿಕೆ ನಿರೀಕ್ಷೆಯು ನಮಗಿರುವುದರಿಂದ ನಮಗೆ ಆಶಾಭಂಗವಾಗುವುದಿಲ್ಲ. ಏಕೆಂದರೆ ನಮಗೆ ದಾನವಾಗಿ ದಯಪಾಲಿಸಿರುವ ಪವಿತ್ರಾತ್ಮ ಅವರ ಮುಖಾಂತರ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ. ನಾವು ಪಾಪದಿಂದ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ಪಾಪಿಗಳಿಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ನೀತಿವಂತರಿಗಾಗಿ ಒಬ್ಬನು ತನ್ನ ಪ್ರಾಣ ಕೊಡುವುದು ವಿರಳ, ಸತ್ಪುರುಷನಿಗಾಗಿ ಒಬ್ಬನು ತನ್ನ ಪ್ರಾಣವನ್ನು ಕೊಟ್ಟಾನು. ಆದರೆ ನಾವಿನ್ನು ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಇದರಿಂದ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಎಷ್ಟೊಂದು ವ್ಯಕ್ತವಾಗುತ್ತದೆ. ಕ್ರಿಸ್ತ ಯೇಸುವಿನ ರಕ್ತಧಾರಣೆಯಿಂದ ನಾವೀಗ ದೇವರೊಡನೆ ಸಂಬಂಧದಲ್ಲಿದ್ದೇವೆ. ಹೀಗಿರಲಾಗಿ ಬರಲಿರುವ ದೈವ ಕೋಪಾಗ್ನಿಯಿಂದ ಯೇಸು ಕ್ರಿಸ್ತರ ಮುಖಾಂತರವೇ ಪಾರಾಗುತ್ತೇವೆ ಎಂಬುದು ಮತ್ತಷ್ಟು ನಿಶ್ಚಯವಲ್ಲವೇ? ನಾವು ದೇವರಿಗೆ ಶತ್ರುಗಳಾಗಿದ್ದರೂ ಅವರು ತಮ್ಮ ಮಗನ ಮರಣದ ಮೂಲಕ ನಮ್ಮನ್ನು ತಮ್ಮೊಡನೆ ಸಂಧಾನಗೊಳಿಸಿ ಮಿತ್ರರನ್ನಾಗಿ ಮಾಡಿಕೊಂಡರು. ನಾವೀಗ ದೇವರ ಮಿತ್ರರಾಗಿರುವುದರಿಂದ ಕ್ರಿಸ್ತ ಯೇಸುವಿನ ಜೀವನದ ಮೂಲಕ ಉದ್ಧಾರ ಹೊಂದುತ್ತೇವೆ ಎಂಬುದು ಮತ್ತಷ್ಟು ಖಚಿತವಲ್ಲವೇ? ಅಷ್ಟೇ ಅಲ್ಲದೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ದೇವರು ನಮ್ಮನ್ನು ಮಿತ್ರರನ್ನಾಗಿಸಿರುವುದರಿಂದ ಅವರ ಮೂಲಕವೇ ನಾವು ದೇವರಲ್ಲಿ ಹೆಮ್ಮೆ ಪಡುತ್ತೇವೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಲ್ಲೆಲೂಯಾ
ಅಲ್ಲೆಲೂಯ ಅಲ್ಲೆಲೂಯ ಅಲ್ಲೆಲೂಯ. ನೀವೆಲ್ಲರೂ ನಮ್ಮ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ನೀಡುತ್ತೇನೆ. ಅಲ್ಲೆಲೂಯ ಅಲ್ಲೆಲೂಯ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಪಿತನು ನನಗೆಂದು ಕೊಟ್ಟಿರುವ ಪ್ರತಿಯೊಬ್ಬನು ನನ್ನಲ್ಲಿಗೆ ಬರುತ್ತಾನೆ. ನನ್ನಲ್ಲಿಗೆ ಬರುವವನನ್ನು ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ. ನಾನು ಸ್ವರ್ಗದಿಂದ ಇಳಿದು ಬಂದುದು ನನ್ನ ಇಚ್ಛೆಯಂತೆ ನಡೆಯುವುದಕ್ಕಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ನಡೆಯುವುದಕ್ಕೆ. ಅವರ ಚಿತ್ತವೇನೆಂದರೆ, ಅವರು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ಕಳೆದುಕೊಳ್ಳದೆ ಅಂತಿಮ ದಿನದಂದು ಅವರೆಲ್ಲರನ್ನೂ ನಾನು ಜೀವಕ್ಕೆ ಎಬ್ಬಿಸಬೇಕು. ಪುತ್ರನನ್ನು ಕಂಡು ಆತನಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬನೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ನನ್ನ ಪಿತನ ಸಂಕಲ್ಪ. ಅಂಥವನನ್ನು ಅಂತಿಮ ದಿನದಂದು ನಾನು ಜೀವಕ್ಕೆ ಎಬ್ಬಿಸುತ್ತೇನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಮೃತರ ಸ್ಮರಣೆ ಮಾಡುವಾಗ ಅತ್ಯಂತ ಮುಖ್ಯವಾಗಿರುವಂತಹ ವಾಕ್ಯಗಳನ್ನು ನಾವು ಶುಭ ಸಂದೇಶದಿಂದ ಆಯ್ಕೆ ಮಾಡುವುದಾದರೆ, ಪ್ರಭು ಯೇಸು ಕ್ರಿಸ್ತರು ಹೇಳಿರುವಂತಹ ವಾಕ್ಯ ಯೋವನನ್ನು ಬರೆದಿರುವಂತಹ ಶುಭ ಸಂದೇಶ ಅಧ್ಯಾಯ 11 ವಚನ 11ರಿಂದ 17 ಈ ಒಂದು ವಾಕ್ಯಗಳಲ್ಲಿ ನಾವೇನನ್ನು ನೋಡ್ತೇವೆ ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರು ಸ್ವತಃ ತಾನೇ ನಾನೇ ಪುನರುತ್ಥಾನ, ನಾನೇ ಜೀವ, ನನ್ನಲ್ಲಿ ವಿಶ್ವಾಸವಿಡುವವನು ಎಂದಿಗೂ ಸಾಯನು, ಅವನು ಚಿರಕಾಲ ಬಾಳುವನು ಎನ್ನುವ ವಾಕ್ಯವನ್ನು ಹೇಳುತ್ತಾರೆ. ಆ ವಾಕ್ಯವೇ ಇಂದು ನಾವು ಈ ಸ್ಮರಣೆಯನ್ನು ಮಾಡುವುದಕ್ಕೆ ನಮ್ಮನ್ನು ಆಹ್ವಾನಿಸುತ್ತದೆ. ಈಗ ನಿಮಗೆಲ್ಲ ಒಂದು ಚಿಕ್ಕ ಪ್ರಶ್ನೆ. ಯಾವ ಪ್ರಶ್ನೆ ಅಂತ ಹೇಳಿದ್ರೆ, ಈ ಧರ್ಮೋಪದೇಶ ತರಗತಿ ತಗೊಳ್ಬೇಕಾದ್ರೆ ಒಬ್ಬರು ಟೀಚರು, ಒಂದು ಶಿಕ್ಷಕಿ ಒಂದು ಮಕ್ಕಳಿಗೆ ಕೇಳುವಂತಹ ಪ್ರಶ್ನೆ, ಅದೇ ಪ್ರಶ್ನೆನ ನಿಮಗೆಲ್ಲ ಕೇಳ್ತೇನೆ. ಯಾರಿಗೆಲ್ಲ ಸ್ವರ್ಗಕ್ಕೆ ಹೋಗೋದಕ್ಕೆ ತುಂಬ ಆಸೆ ಇದೆ? ಯಾರಿಗೂ ಇಲ್ವಾ? ಸ್ವರ್ಗಕ್ಕೆ ಹೋಗೋದಕ್ಕೆ ಯಾರಿಗೆ ತುಂಬ ಆಸಕ್ತಿ ಇದೆ, ಆಸೆ ಇದೆ? ಯಾರಿಗೂ ಇಲ್ವಾ? ಯಾರು ಕೈ ಎತ್ತ? ಯಾರ್ಯಾರಿಗೆ ಆಸೆ ಇದೆ ಎಲ್ಲರೂ ಕೈ ಎತ್ತಿ ನೋಡೋಣ. ಬೇರೆಯವ್ರಿಗೆಲ್ಲ ಆಸೆನೇ ಇಲ್ವಾ? ತುಂಬ ಜನಕ್ಕೆ ಆಸೆ ಕಳ್ಕೊಂಬಿಟ್ಟಿದ್ದಾರೆ ಆಸೆನ. ಆಯಿತು, ಇನ್ನು ಮಿಕ್ದವ್ರು ನರ್ಕಕ್ಕೆ ಹೋಗ್ತೀರಾ? ನರ್ಕಕ್ಕೆ ಹೋಗೋದಕ್ಕೆ ಎಷ್ಟು ಜನಕ್ಕೆ ಆಸೆ ಇದೆ? ಅದಕ್ಕೂ ಇಲ್ಲ. ಸ್ವರ್ಗಕ್ಕೆ ಹೋಗೋದಕ್ಕೂ ಇಲ್ಲ, ನರ್ಕಕ್ಕೆ ಹೋಗೋದಕ್ಕೂ ಇಲ್ಲ, ಯಾವುದಕ್ಕೂ ಕೈ ಎತ್ತಿಲ್ಲ. ಈ ರೀತಿಯಾದಂತಹ ಪ್ರಶ್ನೆಯನ್ನು ಶಿಕ್ಷಕಿ ಮಕ್ಕಳಿಗೆ ಕೇಳಿದಾಗ ಎಲ್ಲ ಮಕ್ಕಳು, ನಾವೆಲ್ಲ ಮಕ್ಕಳಾಗಿದ್ದಾರೆ, ಇವಾಗ ಮುಜುಗರ ಇಲ್ದಿರ ಎಲ್ಲರೂ ಕೈ ಎತ್ತಿಬಿಡ್ತಾಯಿದ್ವಿ, ಎಲ್ಲ ದೊಡ್ಡವರಾಗಿಬಿಟ್ಟಿದ್ದೀವಿ. ಅದಕ್ಕೆ ನಾನು ಕೈ ಎತ್ತಿದ್ರೆ ಪಕ್ಕದಲ್ಲಿರೋ ನನ್ನ ಬಗ್ಗೆ ಏನಂತ ಯೋಚನೆ ಮಾಡ್ತಾರೆ ಅಂತ ಕೈ ಎತ್ತಾ ಇಲ್ಲ ಯಾರೂ ಅಲ್ವಾ? ಸೊ ಈ ಚಿಕ್ಕ ಮಕ್ಕಳು ಎಲ್ಲರೂ ಕೈ ಎತ್ತು ನಾನು ಹೋಗ್ತೀನಿ ಅಂತ ಹೇಳ್ತಾರಂತೆ. ಮತ್ತೆ ಟೀಚರ್ ಕೇಳ್ತಾರೆ, ಎಷ್ಟು ಜನಕ್ಕೆ ಸಾಯೋದಕ್ಕೆ ಇಷ್ಟ ಅಂತ. ಆಗ ಒಬ್ಬರು ಕೈ ಎತ್ತೋದಿಲ್ಲ. ಈಗ ನಾನು ಅದೇ ಪ್ರಶ್ನೆ ನಿಮ್ಮನ್ನು ಕೇಳಿದ್ರೆ ಯಾರೂ ಕೂಡ ಕೈಗಳನ್ನು ಮೇಲಕ್ಕೆ ಎತ್ತೋದಿಲ್ಲ. ಕಾರಣ ಏನು? ಎಲ್ಲರೂ ಸ್ವರ್ಗಕ್ಕೆ ಹೋಗೋದಕ್ಕೆ ಆಸೆ ಪಡ್ತೇವೆ, ಆದರೆ ಸಾಯುವುದಕ್ಕೆ ನಾವು ಹಿಂಜರಿಯುತ್ತೇವೆ. ನಾವು ಯಾರೂ ಆಸೆ ಪಡೋದಿಲ್ಲ ಸಾಯ್ತೀನಿ ಅಂತ. ನಾನು ಮೃತವನ್ನು ಹೊಂದಲು ಆಸೆ ಪಡ್ತೇನೆ ಅಂತ ಯಾರಾದರೂ ಹೇಳೋರಿದ್ದಾರಾ? ಇವತ್ತು ಹೇಳ್ಬೋದು, ಆದರೆ ಸಾವು ಕಣ್ಣೆದುರಿಗೆ ಬಂದಾಗ ಆ ಭಯ ಇರುತ್ತಲ್ಲ, ಆ ಭಯ ಸಾವಿನಿಂದ ಪಾರಾದರೆ ಸಾಕು ಎನ್ನುವಂತಹ ವಾಕ್ಯಗಳು ನಮ್ಮ ಮನಸ್ಸಿಗೆ ಬರುವುದನ್ನು ನಾವು ನೋಡ್ತೇವೆ. ಆದರೆ ನಾವು ಏಕೆ ಈ ಸಾವಿಗೆ ಅಂಜಬಾರದು? ಏಕೆ ಸಾವಿಗೆ ಭಯ ಬೀಳಬಾರದು? ಕಾರಣ ಪ್ರಭು ಯೇಸು ಕ್ರಿಸ್ತರು ನಮಗೆ ನೀಡುವಂತಹ ಎಲ್ಲ ವಾಕ್ಯಗಳು. ಅನೇಕ ಬಾರಿ ಪ್ರಭು ಯೇಸು ಕ್ರಿಸ್ತರು ಶುಭ ಸಂದೇಶಗಳಲ್ಲಿ ಹೇಳುವಂತಹ ವಾಕ್ಯ, ನನ್ನನ್ನು ಹಿಂಬಾಲಿಸಿರಿ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ,
ಅವರೆಲ್ಲರನ್ನು ನಾನು ಜೀವಕ್ಕೆ ಎಬ್ಬಿಸುವೆನು. ಆತನಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬನು ನಿತ್ಯ ಜೀವವನ್ನು ಪಡೆಯುತ್ತಾನೆ, ಅಮರತ್ವವನ್ನು ಪಡೆಯುತ್ತಾನೆ ಎಂದು ಇಂದಿನ ಶುಭ ಸಂದೇಶದಲ್ಲಿ ಆಲಿಸುತ್ತೇವೆ. ಇದೇ ರೀತಿ 4 ಶುಭ ಸಂದೇಶಗಳಲ್ಲೂ ಕೂಡ ನಾವು ಆಲಿಸುತ್ತೇವೆ. ಈಗ ಇದರ ಹಿನ್ನೆಲೆನ ನಾವು ತಿಳ್ಕೊಳ್ಳೋಣ. ಈಗ ಈ ನವೆಂಬರ್ 2 ಏಕೆ ಮೃತರಿಗಾಗಿ ನಾವು ಆಚರಣೆನ ಮಾಡ್ತೇವೆ, ಇದನ್ನು ನೀವು ಗೂಗಲಲ್ಲಿ ನೋಡಿದ್ರೆ ನಿಮ್ಗೆ ಹಿಸ್ಟ್ರಿ ಗೊತ್ತಾಗುತ್ತೆ. ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ನಮ್ಮ ತಾಯಿ ಧರ್ಮಸಭೆ ಹಾಗೂ ಬೈಬಲಿನಲ್ಲಿ ಇರುವಂಥ ಘಟನೆಗಳನ್ನು ನಾವು ತಿಳಿದುಕೊಳ್ಳೋಣ. ಏನಕ್ಕೆ ಮೃತರಿಗಾಗಿ ಏಕೆ ನಾವು ಸ್ಮರಣೆಯನ್ನು ಮಾಡಬೇಕು, ಎಲ್ಲಿಂದ ಪ್ರಾರಂಭವಾಗುತ್ತೆ? ಹಳೆಯ ಒಡಂಬಡಿಕೆಯಿಂದ ನಾವು ಈ ಮೃತರಿಗಾಗಿ ಸ್ಮರಣೆಯನ್ನು ಮಾಡುವುದನ್ನು ನಾವು ನೋಡ್ಬೋದು. ಆ ಹಳೆ ಒಡಂಬಡಿಕೆಯಲ್ಲಿ ಯಹೂದ್ಯರ ಪದ್ಧತಿಯ ಪ್ರಕಾರ ಒಬ್ಬ ಮನುಷ್ಯ ಮನೆಯಲ್ಲಿ ಮೃತನಾದರೆ ಏನನ್ನು ಮಾಡುತ್ತಿದ್ದರು ಅಂತ ಹೇಳಿದರೆ, ಗೋಣಿ ತೊಟ್ಟನ್ನು ಅದನ್ನು ತಲೆಯ ಮೇಲೆ ಹಾಕಿಕೊಂಡು ತದನಂತರ ಆ ಗೋಣಿ ತೊಟ್ಟನ್ನು ಬಲವಾದ ರೀತಿಯಲ್ಲಿ ಅದನ್ನು ಅರಿಯುತ್ತಿದ್ದರು. ಈ ಗೋಣಿ ತೊಟ್ಟನ್ನು ಯಾವುದರಲ್ಲಿ ಮಾಡ್ತಾಯಿದ್ರು ಅಂತ ಹೇಳಿದರೆ, ಈ ಆಡಿನ ಚರ್ಮದಿಂದ ಮಾಡ್ತಿದ್ರು. ಅಂತಹ ಗೋಣಿ ತೊಟ್ಟನ್ನು ಜನರು ಅರಿದು ತಮ್ಮ ಒಂದು ಅಳಲನ್ನು ವ್ಯಕ್ತಪಡಿಸ್ತಿದ್ರು. ಎರಡನೇದಾಗಿ, ಸತ್ತಂತಹ ವ್ಯಕ್ತಿಗಳಿಗೆ ಸಂತಾಪವನ್ನು ಸೂಚಿಸಲು ತನ್ನ ತಲೆಯ ಮೇಲೆ ಬೂದಿಯನ್ನು ಎರಚಿಕೊಂಡು ಅವರು ಸಂತಾಪವನ್ನು ಸೂಚಿಸ್ತಾ ಇದ್ರು. ಮೂರನೇದಾಗಿ, ಸತ್ತವರನ್ನು ಮೃತದೇಹವನ್ನು ನಾವು ಅನೇಕ ಬಾರಿ ಸ್ನಾನ ಮಾಡಿಸ್ತೀವಲ್ಲ, ಮೃತದೇಹಕ್ಕೆ ನೀರನ್ನು ಹಾಕಿ ಸ್ನಾನ ಮಾಡಿಸ್ತೀವಿ. ಅದೇ ರೀತಿ ಅಂದಿನ ಒಂದು ಪದ್ಧತಿಯನ್ನು ನಾವು ಇಂದು ಕೂಡ ಅದನ್ನು ಮುಂದುವರಿಸ್ತಾ ಇದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ಯಹೂದ್ಯರು ಏನು ಮಾಡ್ತಾಯಿದ್ರು, ಒಬ್ಬ ವ್ಯಕ್ತಿ ಮೃತವನ್ನು ಹೊಂದಿದ ನಂತರ ಸಮಾಧಿಗೆ ಅವರನ್ನು ಹಾಕುವ ಮುನ್ನ ಅವರಿಗೆ ನೀರಿನ ಮುಖಾಂತರ ಸ್ನಾನವನ್ನು ಮಾಡಿಸಿ ಸ್ವಚ್ಛ ಮಾಡಿ ತದನಂತರ ಅವರನ್ನು ಸಮಾಧಿ ಮಾಡಲಾಗುತ್ತಿತ್ತು. ಇದು 3 ಅಂಶಗಳನ್ನು ನಾವು ಎಲ್ಲಿ ನೋಡ್ತೇವೆ ಅಂತ ಹೇಳಿದರೆ, ಹಳೆಯ ಒಡಂಬಡಿಕೆಯಲ್ಲಿ ದಾವೀದ ಅರಸನು ತನ್ನ ಮಗನು ಸತ್ತಾಗ ಎಲ್ಲ ಜನರಿಗೂ ಗೋಣಿ ತೊಟ್ಟನ್ನು ಹಾಕಿಕೊಂಡು ಸಂತಾಪವನ್ನು ಸೂಚಿಸಲು ಹೇಳ್ತಾರೆ. ಎಷ್ಟು ದಿನ ಸಂತಾಪವನ್ನು ಸೂಚಿಸ್ತಾ ಇದ್ರು? 7 ದಿನಗಳು ಅವರು ಸಂತಾಪವನ್ನು ಸೂಚಿಸ್ತಾ ಇದ್ರು. ತದನಂತರ 30 ದಿನಗಳು. ಆದರೆ ತಂದೆ ತಾಯಿಗಳು ಸತ್ತರೆ ಅವರಿಗಾಗಿ 1 ವರ್ಷ ಸಂತಾಪವನ್ನು ಸೂಚಿಸ್ತಾ ಇದ್ರು. ಇದು ನಮ್ಮ ಹಳೆ ಒಡಂಬಡಿಕೆಯಲ್ಲಿ ಮಾಡುತ್ತಿದ್ದಂತಹ ಒಂದು ಪದ್ಧತಿ. ಈ ಪದ್ಧತಿ ಅನೇಕ ರೀತಿಯಾಗಿ ಬದಲಾವಣೆಗಳು ಆಗುತ್ತದೆ. ಈ ಹಳೆ ಒಡಂಬಡಿಕೆಯಲ್ಲಿ ಈ ಮೃತರ ಬಗ್ಗೆ ಹಾಗೂ ಮೃತರ ಆತ್ಮಶಾಂತಿಗಾಗಿ ಎಲ್ಲಿ ಪ್ರಾರ್ಥಿಸಲಾಗುತ್ತೆ ಅಂತ ಹೇಳಿದರೆ, 2ನೇ ಮೆಕಾಬಿ ಅಥವಾ ಮೆಕಾಬಿ 2 ಅಧ್ಯಾಯ 11 ಮತ್ತು ವಾಚನಗಳು. ಇದರಲ್ಲಿ ನಾವು ಏನನ್ನು ನೋಡ್ತೇವೆ ಅಂತ ಹೇಳಿದ್ರೆ, ಮೃತರಿಗಾಗಿ, ಮೃತ ಹೊಂದಿದ ಎಲ್ಲ ವ್ಯಕ್ತಿಗಳ ಆತ್ಮಶಾಂತಿಗಾಗಿ ಪ್ರಾರ್ಥಿಸುವುದನ್ನು ನಾವು ನೋಡ್ತೇವೆ. ಒಬ್ಬ ಸೈನಿಕರು ಯುದ್ಧವನ್ನು ಮಾಡಲು ಹೋದಾಗ ಅನೇಕರು ತನ್ನ ಪ್ರಾಣವನ್ನು ಕಳೆದುಕೊಳ್ತಾರೆ. ಅವರಿಗಾಗಿ ಪ್ರಾರ್ಥಿಸಲು ಈ ಮುಖಂಡ ಏನು ಮಾಡ್ತಾನೆ ಅಂತ ಹೇಳಿದರೆ, ಈ ಬೆಳ್ಳಿ ನಾಣ್ಯಗಳನ್ನು ಜೆರುಸಲೇಮಿನ ದೇವಾಲಯಕ್ಕೆ ಕಳಿಸುತ್ತಾ ಅವರಿಗೆ ಸಂತಾಪವನ್ನು ಸೂಚಿಸಲು, ಅವರಿಗಾಗಿ ಪ್ರಾರ್ಥಿಸಲು, ಅವರ ಆತ್ಮಶಾಂತಿಗಾಗಿ ಪ್ರಾರ್ಥಿಸಲು ಈ ಒಂದು ನಾಣ್ಯಗಳನ್ನು ಕಳಿಸ್ತಾರೆ. ತದನಂತರ ಇರುವುದು ದಹನ ಬಳಿಗಳು. ಈ ಜನರ ಪಾಪ ರಕ್ಷಣೆಗಾಗಿ, ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ದೇವರಿಗೆ ದಹನ ಬಲಿ ಅರ್ಪಣೆಯನ್ನು ಮಾಡುವುದನ್ನು ನಾವು 2 ಮೆಕಾಬಿ ಈ ಒಂದು ಗ್ರಂಥದಲ್ಲಿ ನಾವು ನೋಡುವುದನ್ನು ಕಾಣ್ತೇವೆ. ಅಂದರೆ ಹಳೆಯ ಒಡಂಬಡಿಕೆಯಲ್ಲಿ ಯಾವ ಗ್ರಂಥದಲ್ಲಿ ಈ ಮೃತರಿಗಾಗಿ ಸ್ಮರಣೆ ಮಾಡಬೇಕು, ಮೃತರಿಗಾಗಿ ಪ್ರಾರ್ಥಿಸಬೇಕು ಎಂದು ಲಿಖಿತವಾಗಿದೆ ಎಂದು ತಿಳಿದುಕೊಳ್ಳಬೇಕಾದರೆ 2 ಮೆಕಾಬಿ ಅಧ್ಯಾಯ 12ರಿಂದ ನಾವು ಪಠಿಸಿದಾಗ ಅಥವಾ ಧ್ಯಾನಿಸಿದಾಗ ಈ ಮೃತರ ಬಗ್ಗೆ ಸ್ಮರಣೆಯನ್ನು ಮಾಡುವುದಕ್ಕೆ ನಮಗೆ ಹಳೆ ಒಡಂಬಡಿಕೆ ಕರೆ ನೀಡುತ್ತೆ. ಈ ಹಳೆ ಒಡಂಬಡಿಕೆಯಲ್ಲಿ 2 ಮೆಕಾಬಿ ಈ ಒಂದು ಪುಸ್ತಕವನ್ನು ಪ್ರೊಟೆಸ್ಟೆಂಟ್ ಇವರು ಅದನ್ನು ಸಪ್ರೇಟ್, ಅಂದರೆ ಅದನ್ನು ಅರಿದು ಹಾಕ್ತಾರೆ. ಕಾರಣ ಏನು? ಯಹೂದ್ಯರಲ್ಲಿ 2 ಪಂಗಡ. ಒಂದು ಪಂಗಡದವರು ಯಾರು? ಸದ್ದುಕಾಯರು ಮತ್ತು ಫರಿಸಾಯರು. ಸದ್ದುಕಾಯರು ಸತ್ತ ನಂತರ ಪುನರುತ್ಥಾನ ಇದೆ ಎನ್ನುವುದನ್ನು ವಿಶ್ವಾಸಿಸುವುದಿಲ್ಲ. ಫರಿಸಾಯರು ವಿಶ್ವಾಸಿಸುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ಬೋಧನೆ ಮಾಡುವಾಗ ಅನೇಕ ಬಾರಿ
ಏನಂತ ಹೇಳ್ತಾರೆ? ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ, ನನ್ನಲ್ಲಿ ವಿಶ್ವಾಸವಿಡುವವನು ಎಂದಿಗೂ ಸಾಯನು, ಅವನು ಚಿರಕಾಲ ಬಾಳುವನು ಎನ್ನುವ ವಾಕ್ಯವನ್ನು ಹೇಳುವುದನ್ನು ನಾವು ನೋಡ್ತೇವೆ. ಇದು ಮೊದಲನೇದಾಗಿ. ಎರಡನೇದಾಗಿ, ಹಳೆ ಒಡಂಬಡಿಕೆಯಲ್ಲಿ ದೇವರೇ ಸ್ವತಃ ಮೋಶೆಗೆ ಹೇಳುವಂತಹ ವಾಕ್ಯ. ನೀವು ಯಾರು ಎಂದು ಕೇಳಿದಾಗ ದೇವರು ಮೋಶೆಗೆ ಹೇಳುವಂತಹ ಉತ್ತರ ಏನು ಅಂತ ಹೇಳಿದರೆ, ಅಬ್ರಹಾಮನ ದೇವನು, ಈಸಾಕನ ದೇವನು ನಾನೇ. ಅಂದರೆ ಎಲ್ಲರೂ ಜೀವಂತವಾಗಿದ್ದಾರೆ, ನಾನೇ ಜೀವಂತವಾದ ದೇವರು ಎಂದು ಹೇಳುವುದನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ಆಲಿಸುತ್ತೇವೆ. ಜೀವಂತ ದೇವರಲ್ಲಿ ನಾವೆಲ್ಲರೂ ಒಂದು ದಿನ ಜೀವಂತರಾಗಿ ಜೀವಿಸುತ್ತೇವೆ ಎನ್ನುವುದಕ್ಕೆ ಈ ಒಂದು ವಾಚನಗಳು ಸಾಕ್ಷಿಯಾಗಿದೆ. ಈಗ ಹೊಸ ಒಡಂಬಡಿಕೆಯಲ್ಲಿ ಪ್ರೇಷಿತರ ಕಾರ್ಯಕಲಾಪ ಹಾಗೂ ರೋಮನರಿಗೆ ಬರೆದ ಪತ್ರ ಹಾಗೂ ಪತ್ರಗಳಲ್ಲಿ ಸಂತ ಪೌಲರು ಹೇಳುವಂತಹ ವಾಕ್ಯ ಯಾವುದು ಅಂತ ಹೇಳಿದರೆ, ಮೃತರ ಮಧ್ಯದಿಂದ ಸ್ವತಃ ತಾನಾಗೆ ಮೊಟ್ಟ ಮೊದಲು ಪುನರುತ್ಥಾನರಾದವರು ಪ್ರಭು ಯೇಸು ಕ್ರಿಸ್ತರು. ಅವರು ನಮ್ಮ ಪಾಪಗಳ ರಕ್ಷಣೆಗಾಗಿ ತನ್ನನ್ನೇ ತಾನು ಬರಿದಾಗಿಸಿಕೊಂಡು ಅವರು ಪುನರುತ್ಥಾನರಾಗುವುದರ ಮುಖಾಂತರ ನಮ್ಮನ್ನು ದೇವರೊಂದಿಗೆ ಅವರು ಒಂದೇ ಬಾರಿಗೆ ನಮ್ಮನ್ನು ಅವರೊಂದಿಗೆ ಐಕ್ಯತೆಗೊಳಿಸಿದ್ದಾರೆ ಎನ್ನುವುದನ್ನು ನಾವು ಶುಭ ಸಂದೇಶದಲ್ಲಿ ಹಾಗೂ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಹಾಗೂ ಈ ಒಂದು ಪತ್ರಗಳಲ್ಲಿ ನಾವು ನೋಡುವುದನ್ನು ನಾವು ನೋಡಬಹುದು. ಹಾಗಿದ್ದಲ್ಲಿ ಈ ಒಂದು ಆತ್ಮಶಾಂತಿಗಾಗಿ ಪ್ರಾರ್ಥಿಸಬೇಕಾದರೆ, ಮೃತ ಹೊಂದಿದ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸಬೇಕಾದರೆ ನಾವೆಲ್ಲರೂ ಏನು ಮಾಡಬೇಕು? ಮೊದಲನೇದಾಗಿ ಅವರಿಗೆ ಏನು ಅವಶ್ಯಕತೆ ಇದೆ? ಈಗ ಮೃತ ಹೊಂದಿದ ಪ್ರತಿಯೊಬ್ಬರಿಗೂ ಇರುವಂತಹ ಅವಶ್ಯಕತೆಯಾದರೂ ಏನು? ಈಗ ಸತ್ತ ನಂತರ ನಾವೆಲ್ಲರೂ ಯೋಚಿಸೋದೇನು? ಹೇಗೆ ಮೃತದೇಹವನ್ನು ನಾವು ಸ್ವಚ್ಛ ಮಾಡಬೇಕು, ಅವರಿಗೆ ಎಂತಹ ಒಂದು ಗೋರಿಯನ್ನು ಕಟ್ಟಬೇಕು, ಅವರಿಗೆ ಮಾರ್ಬಲ್ ಕಟ್ಟಬೇಕಾ, ಇಲ್ಲಾಂದರೆ ಸುಮ್ಮನೆ ಹಾಗೇನಾ? ಅನೇಕ ಯೋಚನೆಗಳು ಬರುತ್ತೆ ಅಲ್ವಾ? ಇದೆಲ್ಲ ಮಾಡೋದು ತುಂಬ ಒಳ್ಳೆಯದು, ಗೌರವವನ್ನು ಸಲ್ಲಿಸುವುದು ಅಂತ ನಾವು ಹೇಳ್ತೀವಿ. ಇದೆಲ್ಲ ಮಾಡಬೇಕು. ಆದರೆ ಇದಕ್ಕಿಂತ ಮುಖ್ಯವಾದದ್ದು ನಮ್ಮ ಧರ್ಮೋಪದೇಶ ಹೇಳುತ್ತೆ. ಕ್ಯಾಟೆಕಿಸಮ್ ಆಫ್ ದ ಕ್ಯಾಥಲಿಕ್ ಚರ್ಚ್ ಅಂದರೆ ಧರ್ಮೋಪದೇಶ ಹೇಳುವಂತಹ ವಾಕ್ಯ, ಮೃತರಿಗೆ ಸಲ್ಲಿಸಬೇಕಾಗಿರುವುದು ಏನು ಅಂತ ಹೇಳಿದರೆ ಪ್ರಾರ್ಥನೆ. ಮೃತ ಹೊಂದಿದ ಪ್ರತಿಯೊಂದು ವ್ಯಕ್ತಿಯು ತನ್ನಷ್ಟಕ್ಕೆ ತಾನೇ ಪ್ರಾರ್ಥಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ನಾವು ಮೃತರ ಸ್ಮರಣೆಯೊಂದು ನಾವು ಅವರಿಗಾಗಿ ಭಿನ್ನವಿಸಬೇಕು, ಅವರಿಗಾಗಿ ಪ್ರಾರ್ಥಿಸಬೇಕು, ಅವರ ಆತ್ಮಶಾಂತಿಗಾಗಿ ನಾವು ಪ್ರಾರ್ಥಿಸಬೇಕು. ಅದಕ್ಕೋಸ್ಕರ ಈ ಬಲಿಪೂಜೆಯಲ್ಲಿ ಅನೇಕ ಆತ್ಮಶಾಂತಿಗಾಗಿ ನಾವು ಅರ್ಪಿಸಿ ಪ್ರಾರ್ಥಿಸಲಾಗುತ್ತದೆ. ಎರಡನೇದಾಗಿ ನಾವು ಏನು ಮಾಡಬೇಕು? ಈ ದಿನ ನಾವೆಲ್ಲರೂ ಏನು ಮಾಡಬೇಕು? ಧರ್ಮೋಪದೇಶ ಮತ್ತೆ ನಮಗೆ ಹೇಳುತ್ತೆ, ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡಬಗ್ಗರಿಗೆ ಮಾಡಿ. ಯಾರ ಹೆಸರಿನಲ್ಲಿ? ಮೃತ ಹೊಂದಿದ ವ್ಯಕ್ತಿಯ ಹೆಸರಿನಲ್ಲಿ. ಏನು ಮಾಡಬೇಕು ಅಂತ ಹೇಳಿದರೆ, ದಾನ ಧರ್ಮವನ್ನು ಮಾಡುವುದು, ಹಸಿದವರಿಗೆ ಅನ್ನವನ್ನು ನೀಡುವುದು. ಅದಕ್ಕೋಸ್ಕರ ಸತ್ತ ಮೇಲೆ ಕುಟುಂಬದಲ್ಲಿ 3 ದಿನಕ್ಕೊಮ್ಮೆ ಇಲ್ಲ 40 ದಿನ ಇಲ್ಲ 1 ವರ್ಷದ ನಾವು ಪುಣ್ಯತಿಥಿ ಅಂತ ಎಲ್ಲ ಹೇಳ್ತೀವಿ. ಕಾರಣ ಏನು? ಕಾರಣ ಬಂದು ಜನರಿಗೆ ಭೋಜನವನ್ನು ನೀಡಿದ ನಂತರ ಎಲ್ಲರೂ ತನ್ನ ತಂದೆಗೆ ಅಥವಾ ತಾಯಿಗೆ, ಮೃತ ಹೊಂದಿದ ತಂದೆಗೆ ಅಥವಾ ತಾಯಿಗೆ ಪ್ರಾರ್ಥನೆ ಮಾಡ್ತಾರೆ ಅಂತ. ಸೊ ಅದಕ್ಕೋಸ್ಕರ ಧರ್ಮೋಪದೇಶ ಏನಂತ ಹೇಳುತ್ತೆ ನಮಗೆ ಅಂತ ಬೋಧನೆ ಮಾಡುತ್ತೆ ಅಂತ ಹೇಳಿದರೆ, ನಾವು ಮೃತ ಹೊಂದಿದವರ ಪರವಾಗಿ ನಮ್ಮ ಕೈಲಾದಷ್ಟು ಸಹಾಯವನ್ನು ಬಡಬಗ್ಗರಿಗೆ ಹಾಗೂ ಅನಾಥರಿಗೆ, ನಿರ್ಗತಿಕರಿಗೆ ಮಾಡುವಂತೆ ನಮಗೆ ಕರೆಯನ್ನು ನೀಡುತ್ತೆ. ಮೂರನೇದಾಗಿ, ಈ ಒಂದು ಮೃತರ ಸ್ಮರಣೆಯ ದಿನ ಏನನ್ನು ನಮಗೆ ಜ್ಞಾಪಿಸುತ್ತದೆ ಅಂತ ಹೇಳಿದರೆ, ಇದು ನಮ್ಮ ಶಾಶ್ವತ ಬೀಡಲ್ಲ. ನಾವು ಎಷ್ಟೇ ಆಸ್ತಿ ಅಂತಸ್ತು ಮಾಡ್ಬೋದು, ಕೊನೆಯದಾಗಿ ಸಿಗುವಂತಹ ಜಾಗ ಎಷ್ಟು? ನಾವೆಷ್ಟೇ ಶ್ರೀಮಂತರಾಗಿರ್ಬೋದು, ಎಷ್ಟೇ ಹಣ ಇರ್ಬೋದು, ಕೊನೆಯದಾಗಿ ಸಿಗುವುದು ಏನು ಸಿಗುತ್ತೆ? ಸತ್ತ ಮೇಲೆ 3 ಅಡಿ 6 ಅಡಿ. ನಾನು ಶ್ರೀಮಂತನಾಗಿದ್ದರೂ 3 ಅಡಿ 6 ಅಡಿನೇ, ನಾನು ಅತ್ಯಂತ ಬಡವನಾಗಿದ್ದರೂ 3 ಅಡಿ 6 ಅಡಿನೇ ಅಲ್ವಾ? ಎಷ್ಟೇ ದುಡಿದು ಎಲ್ಲವನ್ನೂ ಶೇಖರಣೆ ಮಾಡಿದರೂ ಕೂಡ ನನಗೆ ಸಿಗುವುದು 3 ಅಡಿ 6 ಅಡಿ ಮಾತ್ರ. ಈಗ 3 ಅಡಿ 6 ಅಡಿ ಕೂಡ ನಮ್ಗೆ ಸಿಗ್ತಿಲ್ಲ, ಅದು ಕೂಡ ಸಿಗ್ತಿಲ್ಲ ಅಲ್ವಾ?
ಅದು ಕೂಡ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಜೀವಂತವಾಗಿ ಜೀವಿಸಬೇಕಾದರೆ ಯಾವುದನ್ನು ಶೇಖರಣೆ ಮಾಡಬೇಕು? ಒಳ್ಳೆಯ ನಡತೆಯನ್ನು, ಒಳ್ಳೆಯ ಜೀವನವನ್ನು ನಾವು ಯಾವಾಗ ಜೀವಿಸ್ತೇವೆ ಅದೇ ಸ್ವರ್ಗದಲ್ಲಿ ಶೇಖರಣೆಯಾಗುವುದು. ಪ್ರಭು ಯೇಸು ಕ್ರಿಸ್ತರು ಹೇಳುವಂತಹ ವಾಕ್ಯ, ಯಾವುದು ತುಕ್ಕು ಹಿಡಿಯುತ್ತದೆ, ನಾವು ಮಾಡುವಂತಹ ಎಲ್ಲ ಶೇಖರಣೆಗಳು ತುಕ್ಕು ಹಿಡಿಯುತ್ತದೆ, ಆದರೆ ನಾವು ಮಾಡುವಂತಹ ಒಳ್ಳೆಯ ಕೆಲಸ ಕಾರ್ಯಗಳು ಸ್ವರ್ಗದಲ್ಲಿ ಲಿಖಿತವಾಗುತ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ಏನೇ ಕೆಲಸ ಮಾಡಿದರೂ ಆ ಕೆಲಸ ದೇವರು ಮೆಚ್ಚುವಂತಿರಬೇಕು. ಜನರನ್ನು ಮೆಚ್ಚಿಸುವಂತಹ ಕೆಲಸ ಅಲ್ಲ, ದೇವರನ್ನು ಮೆಚ್ಚಿಸುವಂತಹ ಕೆಲಸ. ದೇವರನ್ನು ಮೆಚ್ಚಿಸುವ ಕೆಲಸ ಅಂತ ಹೇಳಿದರೆ ಮಾಡುವಂತಹ ಕೆಲಸ ಕಾರ್ಯಗಳು ದೇವರ ಚಿತ್ತಕ್ಕೆ ಅನುಗುಣವಾಗಿರಬೇಕು, ದೇವರನ್ನು ಮೆಚ್ಚಿಸುವಂಥದ್ದಾಗಿರಬೇಕು. ಆಗ ನಾವೆಲ್ಲರೂ ಕೂಡ ಮುಂದೊಂದು ದಿನ ಆ ಸ್ವರ್ಗ ಸಾಮ್ರಾಜ್ಯವನ್ನು ತಲುಪುತ್ತೇವೆ. ಅದಕ್ಕೋಸ್ಕರ ನಿಮಗೆ ಮೊದಲು ಕೇಳಿದಂತಹ ಪ್ರಶ್ನೆ ಏನು? ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗಲು ಯಾರು ಬಯಸುತ್ತೀರಿ? ನಾವೆಲ್ಲ ಭಯ ಬೀಳ್ತೀವಿ. ಕಾರಣ ಏನು? ಇದನ್ನೆಲ್ಲ ನಾವು ಪರಿಪಾಲಿಸಬೇಕು. ನಾನು ಇವಾಗ ಯಾವ್ಯಾವ ಅಂಶ ಎಲ್ಲ ಹೇಳಿದೆ, ಇದನ್ನೆಲ್ಲ ಪರಿಪಾಲಿಸಬೇಕು. ಆದರೆ ಪರಿಪಾಲಿಸಲು ನಮ್ಮಿಂದ ಸ್ವಲ್ಪ ಕಷ್ಟ ಸಾಧ್ಯ. ಆದರೆ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಯಾರು ದೇವರ ಚಿತ್ತಕ್ಕೆ ಮಣಿದು ಜೀವಿಸುತ್ತಾರೆ ಅಂಥವರನ್ನು ದೇವರೇ ಉದ್ಧರಿಸುತ್ತಾರೆ. ಇಲ್ಲಿ ಉದ್ಧರಿಸುವುದು ಅಂತ ಹೇಳಿದರೆ ಅವರೊಂದಿಗೆ ನಾವೆಲ್ಲರೂ ಐಕ್ಯರಾಗುವುದು ಎಂದು ಅರ್ಥ. ಹಾಗಿದ್ದಲ್ಲಿ ಇಂದು ವಿಶೇಷವಾಗಿ ಮೃತ ಹೊಂದಿದ ನಮ್ಮೆಲ್ಲರ ಸಹೋದರ ಸಹೋದರಿಯರನ್ನು ಪ್ರಭು ಯೇಸು ಕ್ರಿಸ್ತರ ಕರಗಳಲ್ಲಿ ಅರ್ಪಿಸಿ ಪ್ರಾರ್ಥಿಸೋಣ. ಇವರು ಮಾಡಿರುವಂತಹ ಎಲ್ಲ ಪಾಪಗಳನ್ನು ಕ್ಷಮಿಸಿ ತನ್ನ ಸ್ವರ್ಗ ಸಾಮ್ರಾಜ್ಯದಲ್ಲಿ ಅವರನ್ನು ಬಾಧ್ಯಸ್ಥರನ್ನಾಗಿ ಮಾಡುವಂತೆ ಪ್ರಭು ಯೇಸು ಕ್ರಿಸ್ತರು ನಾವೆಲ್ಲರೂ ಭಿನ್ನವಿಸೋಣ. ಸಂತ ಪೌಲರು ಹೇಳುವಂತಹ ಕೊನೆಯ ವಾಕ್ಯ, ಯಾವುದು ಶಾಶ್ವತವಾಗಿ ಉಳಿಯುತ್ತದೆ ಅಂತ ಹೇಳಿದರೆ ಅದು ದೇವರ ಪ್ರೀತಿ ಮಾತ್ರ. ಉತ್ಕೃಷ್ಟವಾದದ್ದು, ಉನ್ನತವಾದದ್ದು ಯಾವುದು ಅಂತ ಹೇಳಿದರೆ ಆ ಪ್ರೀತಿಯಲ್ಲಿ ನಾವೆಲ್ಲರೂ ಸಹಭಾಗಿಗಳಾಗಿದ್ದರೆ ನಾವೆಲ್ಲರೂ ಒಂದೇ ವ್ಯಕ್ತಿಗಳಂತೆ ನಾವೆಲ್ಲರೂ ಪ್ರಭುವಿನೊಂದಿಗೆ ಐಕ್ಯತೆಯನ್ನು ಹೊಂದುತ್ತಾ ಜೀವಿಸುತ್ತೇವೆ ಎನ್ನುವುದಾಗಿ ಅವರು ಬೋಧಿಸುತ್ತಾರೆ. ಹಾಗಿದ್ದಲ್ಲಿ ನಾವೆಲ್ಲರೂ ಇಂದು ವಿಶೇಷವಾಗಿ ಎಲ್ಲರಿಗಾಗಿ, ಮೃದೊಂದು ಎಲ್ಲರಿಗಾಗಿ, ಎಲ್ಲರ ಆತ್ಮಶಾಂತಿಗಾಗಿ ಇದು ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಆಮೀನ್. ಎದ್ದು ನಿಂತು ನಮ್ಮ ವಿಶ್ವಾಸದ ಪ್ರಮಾಣವನ್ನು ಮಾಡೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋಂತ್ಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ನಿಯಮತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಭರವಸೆಯಿಲ್ಲದ ಇತರರಂತೆ ನೀವು ದುಃಖಿಸಬಾರದು ಎಂದು ಪೌಲರು ನಮಗೆ ಬೋಧಿಸುವಂತೆ ಇಂದು ಮೃತರಾದ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸುವ ನಾವು ಮೃತರಾದವರೊಂದಿಗೆ ಸೇರಿ ಸ್ವರ್ಗ ಸುಖವನ್ನು ಹೊಂದುತ್ತೇವೆ ಎಂಬ ನಿರೀಕ್ಷೆಯೊಂದಿಗೆ ನಮ್ಮ ಕೋರಿಕೆಗಳನ್ನು ಸರ್ವೇಶ್ವರನಿಗೆ ಸಮರ್ಪಿಸೋಣ. ನಿತ್ಯ ವಿಶ್ರಾಂತಿಗೆ ತೆರಳಿರುವ ದಿವಂಗತ ಪೋಪ್ ಜಗದ್ಗುರುಗಳು, ಧರ್ಮಾಧ್ಯಕ್ಷರು, ಯಾಜಕರು ಮತ್ತು ಸೇವಾದರ್ಶಿಗಳಿಗಾಗಿ ಪ್ರಾರ್ಥಿಸೋಣ. ಅವರು ತಮ್ಮ ಜೀವಿತಾವಧಿಯಲ್ಲಿ ವಿಶ್ವಾಸದಿಂದ ಬೋಧಿಸಿದ ದೇವರ ಕರುಣೆ, ದಯಾಭರಿತ ತೀರ್ಪು ಮತ್ತು ಸ್ವರ್ಗ ಸುಖವನ್ನು ಸ್ವಂತ ಪಡೆಯುವಂತಾಗಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪಾಪ ವಿಶುದ್ಧೀಕರಣ ಹಂತದಲ್ಲಿರುವ ಮೃತರಾದ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸೋಣ. ಭೂಲೋಕ ಜೀವಿತದಲ್ಲಿ ಅವರು ಮಾಡಿದ ಪುಣ್ಯ ಕಾರ್ಯಗಳಿಂದಲೂ ಯೇಸುವನ್ನು ವಿಶ್ವಾಸಿಸಿ
ಕ್ರಿಸ್ತರ ಶರೀರ ರಕ್ತವನ್ನು ಸೇವಿಸಿದ್ದರಿಂದಲೂ ತಮ್ಮ ಪಾಪಗಳಿಗಾಗಿ ಬೇಡುತ್ತಿರುವ ಕ್ಷಮೆಯನ್ನು ಹೊಂದಿ ಯೇಸುವಿನೊಂದಿಗೆ ನಿತ್ಯ ಜೀವನಕ್ಕೆ ಎಬ್ಬಿಸುವಂತಾಗಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈಗ ಜೀವಿಸುತ್ತಿರುವ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸೋಣ. ಇಂದು ನನಗೆ ನಾಳೆ ನಿನಗೆ ಎನ್ನುವ ಮರಣದ ಸರದಿ ಜೀವಿಸುತ್ತಿರುವ ನಮ್ಮೆಲ್ಲರಿಗೂ ಇದೆ ಎಂಬುದನ್ನು ತಿಳಿದುಕೊಂಡು ನಮ್ಮ ದೃಷ್ಟಿಯನ್ನು ಸ್ವರ್ಗದ ಜೀವನದ ಕಡೆಗೆ ತಿರುಗಿಸಿ ಪುಣ್ಯ ಕಾರ್ಯಗಳನ್ನು ಮಾಡುತ್ತಾ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೃತರ ವಿಯೋಗದಿಂದ ದುಃಖಿಸುತ್ತಾ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ಶೂನ್ಯ ಭಾವದಿಂದ ಇರುವವರು, ಬದುಕಿನಲ್ಲಿ ಉತ್ಸಾಹ ಆಸೆಯನ್ನೇ ಕಳೆದುಕೊಂಡಿರುವವರು, ಸ್ವರ್ಗದ ಪಿತನ ಅಪರಿಮಿತ ಪ್ರೇಮ ಮತ್ತು ಯೇಸುವಿನ ಪುನರುತ್ಥಾನದಿಂದ ನಾವು ಪಡೆದಿರುವ ನಿರೀಕ್ಷೆ ಭರವಸೆಯನ್ನು ವಿಶ್ವಾಸಿಸಿ ಸಮಾಧಾನ ಪಡೆಯಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕೆಲ ಕಾಲ ಮೌನವಾಗಿದ್ದು ನಮ್ಮೆಲ್ಲರ ಪ್ರತ್ಯೇಕ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸೋಣ. ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಮೃತ ಹೊಂದಿದ ನಮ್ಮೆಲ್ಲರ ಕುಟುಂಬದ ಸದಸ್ಯರಿಗಾಗಿ, ಅವರ ಆತ್ಮಶಾಂತಿಗಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ಹಾಗೂ ದಿಕ್ಕಿಲ್ಲದ ಆತ್ಮಗಳಿಗಾಗಿ ಪ್ರಾರ್ಥಿಸೋಣ. ಶುದ್ಧೀಕರಣದಲ್ಲಿರುವಂತಹ ಆತ್ಮಗಳಿಗಾಗಿ ಕೂಡ ಪ್ರಾರ್ಥಿಸೋಣ. ದಯಾಮಯ ದೇವರು ಇವರು ಮಾಡುವಂತಹ ಎಲ್ಲ ಪಾಪಗಳನ್ನು ಕ್ಷಮಿಸಿ ಇವರಿಗೆ ನಿತ್ಯ ವಿಶ್ರಾಂತಿಯನ್ನು ತನ್ನ ಸನ್ನಿಧಿಯಲ್ಲಿ ದಯಪಾಲಿಸಲಿ ಇದು ವಿಶ್ವಾಸದಿಂದ ನಾವೆಲ್ಲರೂ ವಿನ್ನವಿಸೋಣ. ಸ್ವರ್ಗ ಸೇನಾಧೀಶ್ವರ ಸರ್ವೇಶ್ವರ, ಮೃತ ಹೊಂದಿರುವ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸುತ್ತಿರುವ ನಮ್ಮ ಕಳಕಳಿಯ ಬೇಡಿಕೆಗಳನ್ನು ಕಟಾಕ್ಷಿಸಿರಿ. ಮೃತರು ನಿರೀಕ್ಷಿಸಿದಂತೆಯೇ ನಮ್ಮ ಪ್ರಭು ಯೇಸುವಿನ ಪುನರಾಗಮದಲ್ಲಿ ಕರುಣಾಭರಿತ ತೀರ್ಪು ಮತ್ತು ಸ್ವರ್ಗ ಜೀವನ ಲಭಿಸಲೆಂದು ನಾನೇ ಪುನರುತ್ಥಾನ ನಾನೇ ಜೀವ ಇಂದ ನಿಮ್ಮ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಉದಾರವ ದುಡಿತದ ಭೂಮಿಯ ಫಲವು ಅರ್ಪಿಪರೊಟ್ಟಿಯು ನಿಮ್ಮಯ ದಾನವು ಮಾನವ ದುಡಿತದ ಭೂಮಿಯ ಫಲವು ಆತ್ಮಕ್ಕೆ ಭೋಜನ ಪಾಲಿಸಿ ಬೇಡ್ವೆವು. ಆತ್ಮಕ್ಕೆ ಭೋಜನ ಪಾಲಿಸಿ ಬೇಡ್ವೆವು. ಏ ಪ್ರಭು, ಏ ಪ್ರಭು, ಏ ಪ್ರಭು. ಉದಾರ ನಿಮ್ಮ ಕೊಡುಗೆಯ ನಾವು ಸುಪ್ರೀತ ನಿಮ್ಮ ದಯೆಯನ್ನು ನಾವು ಅನಂತ ಪ್ರಭುವೆ ಆಡುವೆವು, ಆಡುವೆವು, ನಾವು ಆಡುವೆವು. ಯದಾನ ಮಾನವ ದುಡಿತದ ಭೂಮಿಯ ಫಲವು ದ್ರಾಕ್ಷಿಯ ರಸವಿದು ನಿಮ್ಮಯ ದಾನ ಮಾನವ ದುಡಿತದ ಭೂಮಿಯ ಫಲವು ಆತ್ಮಕ್ಕೆ ಪಾನವ ಪಾಲಿಸಿ ಬೇಡ್ವೆ. ಆತ್ಮಕ್ಕೆ ಪಾನವ ಪಾಲಿಸಿ ಬೇಡ್ವೆವು. ಏ ಪ್ರಭು, ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಮ್ಮ ಈ ಕೊಡುಗೆಗಳನ್ನು ಪ್ರಸನ್ನೆಯಿಂದ ಈಕ್ಷಿಸಿರಿ. ನಿಮ್ಮ ಪುತ್ರರ ಪ್ರೀತಿಯ ಅಮೋಘ ರಹಸ್ಯದಲ್ಲಿ ನಾವೆಲ್ಲರೂ ಐಕ್ಯರಾಗಿರುವಂತೆ ನಿಮ್ಮ ದಿವಂಗತ ಸೇವಕರನ್ನು ಅವರ ಮಹಿಮೆಗೆ ಕರೆದೊಯ್ಯಿರಿ. ನಿಮ್ಮೊಂದಿಗೆ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ
ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೀಯವೂ ಆಗಿದೆ. ಏಕೆಂದರೆ ನಾವು ಮರಣದಿಂದ ತಪ್ಪಿಸಿಕೊಳ್ಳುವಂತೆ ಕ್ರಿಸ್ತರು ತಾವೊಬ್ಬರೇ ಮರಣ ಹೊಂದಲು ಒಪ್ಪಿದರು. ನಾವೆಲ್ಲರೂ ನಿಮ್ಮ ಸಮ್ಮುಖದಲ್ಲಿ ಅನಂತ ಕಾಲಕ್ಕೆ ಜೀವಿಸುವಂತೆ ಅವರು ತಾವೊಬ್ಬರೇ ಮರಣ ಹೊಂದಲು ಸಮ್ಮತಿಸಿದರು. ಆದುದರಿಂದ ದೂತಗಣಗಳ ಸಮೂಹದೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ಆನಂದದಿಂದ ಘೋಷಿಸುತ್ತೇವೆ. ಪರಮ ಪೂಜ್ಯ ದೇವನೇ, ಪವಿಯ ತುಂಬಿದೆ ನಿನ್ನ ಮಹಿಮೆ ಶೋಭೆಯೋ. ಸ್ವರ್ಗ ಭುವಿಯ ತುಂಬಿದೆ ನಿನ್ನ ಮಹಿಮೆ ಶೋಭೆಯೋ. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಸತತ ಜೈಕಾರ ಮೊಳಗಲಿ. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಾವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನ್ನು ಸಾರುತ್ತೇವೆ, ನಿಮ್ಮ ಮರಣವನ್ನು ಸಾರುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನೀಯೋ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಹಾಗೂ ಸಹಾಯಕ ಧರ್ಮಾಧ್ಯಕ್ಷರಾದ ಸತೀಶ್ ಹಾಗೂ ಜೋಸೆಫ್ ಇವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು
ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಒಂದು ಸಮಯದಲ್ಲಿ ವಿಶೇಷವಾಗಿ ನಮ್ಮ ಕುಟುಂಬದಲ್ಲಿ ಮೃತ ಹೊಂದಿದ ಪ್ರತಿಯೊಬ್ಬ ಸದಸ್ಯರಿಗಾಗಿ ಪ್ರಾರ್ಥಿಸೋಣ. ಮೃತ ಹೊಂದಿದ ಯಾಚಕರಿಗಾಗಿಯೂ, ಮೃತ ಹೊಂದಿದ ಕನ್ಯಾಸ್ತ್ರೀಯರಿಗಾಗಿಯೂ, ದಿಕ್ಕಿಲ್ಲದ ಆತ್ಮಗಳಿಗಾಗಿ, ಶುದ್ಧೀಕರಣದಲ್ಲಿರುವಂಥ ಆತ್ಮಗಳಿಗಾಗಿ ಕೂಡ ಪ್ರಾರ್ಥಿಸೋಣ. ದಯಾಮಯ ದೇವರು ಇವರು ಮಾಡಿರುವಂಥ ಪಾಪಗಳನ್ನು ಕ್ಷಮಿಸಿ ಇವರಿಗೆ ನಿತ್ಯ ವಿಶ್ರಾಂತಿಯನ್ನು ತನ್ನ ಸನ್ನಿಧಿಯಲ್ಲಿ ದಯಪಾಲಿಸಲೆಂದು ವಿಶ್ವಾಸದಿಂದ ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವೆಲ್ಲರೂ ಭಿನ್ನವಿಸೋಣ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗನದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರ ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಬಾಳಿಗೆ ಬೆಳಕು, ದಾರಿಗೆ ದೀಪವು ನೀನೇ ದೇವಾ. ಬಾ ಎನ್ನ ಹೃದಯದ ಗುಡಿಗೆ ಬಾ. ಜ್ಯೋತಿಯ ಚಲು ಬಾ, ಜ್ಯೋತಿಯ ಚಲು ಬಾ. ಕಮ್ಮನಿ ಒರೆಸುವ ಸ್ನೇಹಮಯಿ, ನಿತ್ಯವ ತೊರೆಯುವ ಸತ್ಯಮಯಿ. ಕಮ್ಮನಿ
ಒರೆಸುವ ಸ್ನೇಹಮಯಿ ನಿತ್ಯವ ತೋರೆಯುವ ಸತ್ಯಮಯಿ ರೂಪಿಸಯೇನನು ಬಾ ಶಾಂತಿ ಪ್ರೀತಿಯ ನ್ಯಾಯ ನೀತಿಯ ಎರಕವೈಯಲು ಬಾ ಪಾವನ ಮಾಡಬಾ ಬಾಳಿಗೆ ಬೆಳಕು ದಾರಿಗೆ ದೀಪವು ನೀನೇ ದೇವಾ ಬಾ ಎನ್ನ ಹೃದಯದ ಗುಡಿಗೆ ಬಾ ಜ್ಯೋತಿಯ ಚಲು ಬಾ ಜ್ಯೋತಿಯ ಚಲು ಬಾ ಜಗವನ್ನು ಬೆಳಗುವ ಶ್ರೀ ಜ್ಯೋತಿ ಪಾಲಿಸಯ್ಯನಗೆ ನಿನ್ನ ಮತಿ ಜಗವನ್ನು ಬೆಳಗುವ ಶ್ರೀ ಜ್ಯೋತಿ ಪಾಲಿಸಯ್ಯನಗೆ ನಿನ್ನ ಮತಿ ಪೋಷಿಸ ಎಲ್ಲರ ಬಾ ಕಾಂತಿಯ ಬೀರುವ ಕತ್ತಲೆ ನೀಗುವ ಪೂರ್ಣ ಚಂದ್ರನೆ ಬಾ ಯಾಚಿಪದೇವ ಬಾ ಬಾಳಿಗೆ ಬೆಳಕು ದಾರಿಗೆ ದೀಪನ ಅರಿತಿರುವ ದುರ್ಬಲ ಅದು ಎಂದು ತಿಳಿದಿರುವ ಆತ್ಮದ ಬಡತನ ಅರಿತಿರುವ ದುರ್ಬಲ ಅದು ಎಂದು ತಿಳಿದಿರುವ ಹೃದಯದ ದೇವನೇ ಬಾ ಪಾಪಿಯೆಂದು ಪಾವನ ಎಂದು ಹೇಳಲು ಏನೊಳು ಬಾ ಪ್ರೇಮದಾತ ಬಾ ಬಾಳಿಗೆ ಬೆಳಕು ದಾರಿಗೆ ದೀಪ ನೀನೇ ದೇವಾ ಬಾ ಎನ್ನ ಹೃದಯದ ಗುಡಿಗೆ ಬಾ ಜ್ಯೋತಿಯ ಚಲು ಬಾ ಜ್ಯೋತಿಯ ಚಲು ಬಾ. ಪ್ರಕಟಣೆಗಳು. ಗುರುಗಳು ಅಂತಿಮ ಆಶೀರ್ವಾದ ನೀಡಿದ ನಂತರ ಗುರುಗಳು ಸಮಾಧಿಯನ್ನು ಆಶೀರ್ವದಿಸಿ ಮಂತ್ರಿಸುವರು. ತದನಂತರ ನಾವು ಹಾಡನ್ನು ಹಾಡುತ್ತೇವೆ. ಬಲಿಪೂಜೆಯಾದ ನಂತರ ಎಲ್ಲರಿಗೂ ಉಪಹಾರವನ್ನು ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರೂ ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಇಂದು ಸಂಜೆ 4 ಗಂಟೆಗೆ ಸಾಮೂಹಿಕ ಪ್ರಾರ್ಥನೆ. ಆದ್ದರಿಂದ ನೀವೆಲ್ಲರೂ 3:15 ಅಥವಾ 3:45 ಬಂದು ನಿಮ್ಮ ಸಮಾಧಿಗಳ ಬತ್ತಿಗಳನ್ನು, ಮೇಣದ ಬತ್ತಿಗಳನ್ನು, ಸಾಂಬ್ರಾಣಿ ಕಡ್ಡಿಗಳನ್ನು ಅಂಟಿಸಬೇಕು. ಪಕ್ಕದಲ್ಲಿ ಯಾರೂ ಬಂದಿಲ್ಲ ಅಂತೇಳ್ಬಿಟ್ಟು ಅದನ್ನು ಅಂಟಿಸಕ್ಕೆ ಹೋಗಬೇಡಿ. ಆ ಕುಟುಂಬದವರು ಅವರ ಬಂದು ಅದನ್ನು ಅಂಟಿಸುವರು. ಆದ್ದರಿಂದ ನೀವು ನಿಮ್ಮ ಕುಟುಂಬದ ಸದಸ್ಯರ ಸಮಾಧಿಗಳಿಗೆ ಮೇಣದ ಬತ್ತಿಗಳನ್ನು ಹಾಗೂ ಸಾಂಬ್ರಾಣಿ ಕಡ್ಡಿಗಳನ್ನು ಅಂಟಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಸರಿಯಾಗಿ 4 ಗಂಟೆಗೆ ಸಾಮೂಹಿಕ ಪ್ರಾರ್ಥನೆ ಪ್ರಾರಂಭವಾಗಲಿದೆ. ಪ್ರಾರ್ಥನೆಯ ನಂತರ ಎಲ್ಲರೂ ಸಾಂಬ್ರಾಣಿಯನ್ನು ಹಾಕುವುದು. ತದನಂತರ 5 ಗಂಟೆಗೆ ದಿವ್ಯ ಬಲಿಪೂಜೆ ಇರುವುದು. ಬಲಿಪೂಜೆ ಆದ ನಂತರ ಎಲ್ಲರಿಗೂ ಮತ್ತೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರ ಎಂದಿನಂತೆ ಬೆಳಿಗ್ಗೆ 6 ಗಂಟೆಗೆ
ಈ ನವೆಂಬರ್ ತಿಂಗಳಲ್ಲಿ ಶುದ್ಧೀಕರಣ ಆತ್ಮಸ್ಥಳದ ಮನವಿ ಮಾಲೆ ಇರುವುದು. ತದನಂತರ 6:15 ದಿವ್ಯ ಬಲಿ ಪೂಜೆ ಇರುವುದು. ಈ ಶುಕ್ರವಾರ ತಿಂಗಳಿನ ಮೊದಲನೇ ಶುಕ್ರವಾರ, ಆದ್ದರಿಂದ ಬೆಳಿಗ್ಗೆ 6 ಗಂಟೆಗೆ ಪರಮಪ್ರಸಾದ ಆರಾಧನೆ, ತದನಂತರ 6:15 ದಿವ್ಯ ಬಲಿ ಪೂಜೆ ಇರುವುದು. ಈ ಬಲಿಪೂಜೆಯನ್ನು ಎಲ್ಲರ ಆತ್ಮಶಾಂತಿಗಾಗಿ ಅರ್ಪಿಸಿದಂತಹ ವಂದನೆಯ ಗುರುಗಳಾದ ಅರುಣ್ ಅವರಿಗೆ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ಸಾವಿಗೀಡಾದರೂ ಜೀವಿಸುವನು, ಜೀವಿಸುವ ಪ್ರತಿಯೊಬ್ಬನು ನನ್ನಲ್ಲಿ ವಿಶ್ವಾಸವಿಟ್ಟನೆಂದರೆ ಅವನೆಂದಿಗೂ ಸಾಯನು ಎನ್ನುತ್ತಾರೆ ಪ್ರಭು. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ದಿವಂಗತ ಸೇವಕರಿಗಾಗಿ ಈ ಪಾಸ್ಕ ಸಂಸ್ಕಾರವನ್ನು ಆಚರಿಸಿದ್ದೇವೆ. ಇದರ ಫಲವಾಗಿ ಅವರು ನಿಮ್ಮ ಜ್ಯೋತಿ ಮತ್ತು ಶಾಂತಿಯ ನಿವಾಸಕ್ಕೆ ಬಂದು ಸೇರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಆಳ ಅಳತೆಗೆ ಮೀರಿದ ತಮ್ಮ ಔದಾರ್ಯದಲ್ಲಿ ದೇವರು ಮಾನವ ಕುಲವನ್ನು ಉಂಟು ಮಾಡಿದರು. ತಮ್ಮ ಏಕೈಕ ಪುತ್ರರ ಪುನರುತ್ಥಾನದಲ್ಲಿ ವಿಶ್ವಾಸಿಗಳಿಗೆ ಪುನರುತ್ಥಾನದ ನಿರೀಕ್ಷೆಯನ್ನು ದಯಪಾಲಿಸಿದ್ದಾರೆ. ಸಕಲ ಸಾಂತ್ವನದ ಮೂಲವಾದ ಅವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಇಹದಲ್ಲಿರುವ ನಿಮಗೆ ದೇವರು ಪಾಪ ಕ್ಷಮೆಯನ್ನು ನೀಡಲಿ ಮತ್ತು ದಿವಂಗತರೆಲ್ಲರಿಗೆ ಜ್ಯೋತಿಯ ಹಾಗೂ ಶಾಂತಿಯ ನಿವಾಸವನ್ನು ನೀಡಲಿ. ಆಮೆನ್. ಯೇಸು ಕ್ರಿಸ್ತರು ಮೃತರ ಮಧ್ಯದಿಂದ ನಿಜವಾಗಿಯೂ ಪುನರುತ್ಥಾನರಾದರೆಂದು ವಿಶ್ವಾಸಿಸುವ ನಾವು ಸದಾ ಕಾಲಕ್ಕೂ ಅವರೊಂದಿಗೆ ಜೀವಿಸುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ್ತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಸದಾ ಇಳಿದು ಬಂದು ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಮೃತರ ಸ್ಮರಣೆ, ಸಮಾಧಿ ಪವಿತ್ರೀಕರಣ. ಪ್ರಾರ್ಥನೆ. ಪ್ರಿಯ ಸಹೋದರ ಸಹೋದರಿಯರೇ, ಇಹಲೋಕದಿಂದ ನಮ್ಮನ್ನು ಅಗಲಿ ಹೋಗಿರುವ ನಮ್ಮ ಸಹೋದರ ಸಹೋದರಿಯರಿಗಾಗಿ ಭಗವಂತನಲ್ಲಿ ಪ್ರಾರ್ಥಿಸಲು ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ. ನಿತ್ಯ ಮರಣದಿಂದ ನಾವೆಲ್ಲರೂ ತಪ್ಪಿಸಿಕೊಳ್ಳುವಂತೆ ನಮಗಾಗಿ ಮೃತ ಹೊಂದಿದ ಯೇಸು ಕ್ರಿಸ್ತರು ನಾವೆಲ್ಲರೂ ನಿತ್ಯಕ್ಕೂ ಜೀವಿಸುವೆವು ಎಂಬ ಶಾಶ್ವತ ಸತ್ಯ ಸಾರಲು ಪುನರುತ್ಥಾನರಾಗಿದ್ದಾರೆ. ಈ ನಮ್ಮ ಸಹೋದರ ಸಹೋದರಿ ಈ ಕ್ಷಣಕ್ಕೆ ನಮ್ಮನ್ನು ಅಗಲಿದರು. ನಾವೆಲ್ಲರೂ ಒಂದು ದಿನ ನಿತ್ಯಾನಂದದಲ್ಲಿ ಒಂದಾಗುವೆವು ಎಂಬ ನಂಬಿಕೆಯನ್ನು ಪ್ರಭು ಕ್ರಿಸ್ತ ನಮಗೆ ನೀಡಿದ್ದಾರೆ. ಈ ವಿಶ್ವಾಸವೇ ನಮ್ಮೆಲ್ಲರನ್ನು ಇಲ್ಲಿಗೆ ಕರೆತಂದಿದೆ. ಇದೇ ವಿಶ್ವಾಸದಲ್ಲಿ ಈ ನಮ್ಮ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ಇಹಲೋಕದಲ್ಲಿ ಇವರು ಮಾಡಿರುವ ಎಲ್ಲ ಪಾಪಗಳನ್ನು ಕ್ಷಮಿಸಿ ಇವರನ್ನು ತನ್ನ ಸನ್ನಿಧಿಗೆ ಕರೆದುಕೊಳ್ಳಲಿ. ದೂತ ಸಂತರು ಇವರನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಲಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭುವೇ ನಮ್ಮ ಮೊರೆಯನ್ನು ಆಲಿಸಿರಿ. ನಾವು ಕೂಗುವ ಸ್ವರವು ಸ್ವರ್ಗವನ್ನು ಸೆಳೆದಿದೆ. ಪ್ರಭುವೇ ನಿತ್ಯ ವಿಶ್ರಾಂತಿಯನ್ನು ಇವರಿಗೆ ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಪ್ರಭುವೇ ನಿತ್ಯ ವಿಶ್ರಾಂತಿಯನ್ನು ಇವರ ಮೇಲೆ ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಪ್ರಭುವೇ ನಿತ್ಯ ವಿಶ್ರಾಂತಿಯನ್ನು ಇವರಿಗೆ ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಪ್ರಾರ್ಥಿಸೋಣ. ತಂದೆಯೇ, ನಿಮ್ಮ ವಶಕ್ಕೆ ಒಪ್ಪಿಸಿರುವ ನಮ್ಮ ಸಹೋದರ ಸಹೋದರಿಯರನ್ನು ಈ ಸಮಯದಲ್ಲಿ ಒಪ್ಪಿಸುತ್ತೇವೆ. ಇವರನ್ನು ಆಧರಿಸಿ ಸ್ವೀಕರಿಸಿರಿ. ಕ್ರಿಸ್ತರ ಪುನರುತ್ಥಾನದ ನಿತ್ಯಾನಂದದಲ್ಲಿ ಇವರು ಭಾಗಿಯಾಗಲಿ. ಇವರ ವಿಯೋಗದಿಂದ ದುಃಖ ಪಡುತ್ತಿರುವ ಇವರ ಮನೆಯವರನ್ನು ಬಂಧು ಮಿತ್ರರನ್ನು ಸಂತೈಸಿರಿ. ಅವರ ದುಃಖವನ್ನು ಶಮನಪಡಿಸಿರಿ. ಮೃತ ಹೊಂದಿ ನಿಮ್ಮ ಸನ್ನಿಧಿಯಲ್ಲಿರುವ ನಮ್ಮ ಎಲ್ಲ ಸಹೋದರ ಸಹೋದರಿಯರ ಪ್ರಾರ್ಥನೆಗಳು ಇವರ ಕಣ್ಣೀರನ್ನು ಹೊರಿಸಲಿ. ನಾವು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.
ಮುಂದೆ ನನ್ನ ಶಿಲುಬೆಯನ್ನು ಹೊತ್ತು ನನ್ನ ಶಿಲುಬೆಯನ್ನು ಯೇಸುವಿನೊಂದಿಗೆ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಹುಟ್ಟುವ ತನಕ ನನ್ನ ಯೇಸುವಿನ ಕೃಪೆಯು ನನಗೆ ನೋಡು ನನ್ನ ಯೇಸುವಿನ ಕೃಪೆಯು ನನಗೆ ಸಾಕು ಈ ಲೋಕದಳು ನಾನು ಆತನಲ್ಲಿ ನಿತ್ಯ ಜೀವನ ಪಡೆವೆ ನಾನು ಸಾವಿಗೆ ದೊರೆಯುವೆನು ನನ್ನ ಯೇಸುವಿನೊಂದಿಗೆ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಮೋ ಅವರ ಪ್ರಸಾದ ಪುಣ್ಯ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ಶ್ರೇಷ್ಠರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಪ್ರಭು ಧನ್ಯರು. ಸಂಸಾಮರ್ಯಾದೆ ಮಾತೆಯಿಂದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಿರ್ಮಲ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಪುತ್ರರೊಡಗೂಡಿ ಪರಸೇ ಮತ್ತು ತಾಯಿ ಸಕಲ ಸಂತರೊಡಗೂಡಿ ಪರಸೇ ಮತ್ತು ತಾಯಿ ಪವಿತ್ರ ಶಿಲ್ಪಿಯಾದ ಮೂಲಕ ನಮ್ಮ ವೈರಿಗಳನ್ನು ಮನವೊಲಿಸಿರಿ. ನಮ್ಮ ಶ್ರೇಷ್ಠ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಅವರ ಮೇಲೆ ಪ್ರಕಾಶಿಸಲಿ.